ओम अत्युत्तरिक्त विदो सदस्वकमः ज्ञानैकतान प्रभा सर्वप्राभव शक्ति भोग बल सत्सारात्म दिव्याकृतिम सृष्टिस्थान निरोध नित्य नीति ज्ञान प्रकाशावृति कांता मोक्ष विमोक्षदम हरिभजम नित्यम सदोपास्महे।
ಏನಾಯ್ತೀಗ ಸತ್ಯಕಾಮ ಜಾಬಾಲ 100 ಗೋವು ಕೊಟ್ಟು 400 ಆದ್ಮೇಲೆ ಅಂತ ಹೇಳಿದ್ರು, ಹೊಡ್ಕೊಂಡು ಹೋದ್ರು. 400 ಆಯ್ತು ಅಂತ ಅವ್ರು ಹೇಳಿದ್ವು. ಅಂದ್ರೆ ಎಷ್ಟು ಮಗ್ನನಾಗಿದ್ದ ಅಂದ್ರೆ ಎಣಸಾಕೋ ಜಪ, ಎಣಸೋದೇ ದೊಡ್ಡ, ಜಪಕ್ಕಿಂತ ಎಣಸೋದೇ ದೊಡ್ಡದಾಗ್ಬಿಟ್ರೆ ಕಷ್ಟ. ಮಾಡೋದು ಮುಖ್ಯ, ಎಣಸೋದು ಮುಖ್ಯ. ಇಲ್ಲೇನ ಆ ಕಡೆ ಕೇರೆ ಮಾಡ್ಲಿಲ್ಲ, ಸುಮ್ಮನೆ ಇದ್ಬಿಟ್ಟ. 400 ಆಯ್ತು ತಾವೇ ಹೇಳಿದ್ವು, ನಾನು ಕರ್ಕೊಂಡು ಹೋಗಿ ವಾಪಸ್ ನಮ್ಮನ್ನ ಆಗಿದ್ದೇವೆ ಅಂತ ಹೇಳಿದ್ರು. ಆಗ ಹೊರಟ. ಅವಾಗ ಏನಾಯ್ತು ಅಂದ್ರೆ 4 ದಾರಿ ಬರುತ್ತೆ, 4 ಪದಾರ್ಥ ಬರುತ್ತೆ ದಾರಿ ಒಳಗೆ, ಗೊತ್ತಾಯ್ತಾ? ಅದು ಉಪದೇಶ ಮಾಡ್ತಾ ಹೋಗ್ತಾರ. ದೇವತೆಗಳು ಬಂದಿದ್ದ ರೂಪದ ದೇವತೆಗಳು ಬಂದು ಉಪದೇಶ ಮಾಡಿಬಿಡ್ತಾರೆ. ತಿಳಿತಾ? ಅದೇನು ಅಂತ ಹೇಳ್ತಾ, ವಾಯು ಋಷಭ ರೂಪ ಸನ್, ಒಂದು ಋಷಭ ಬರುತ್ತೆ, ಅದೊಂದು ಮಾತಾಡುತ್ತೆ. ಏನಂತ? ಸನ್ ಅಗ್ನಿಹಿ, ಎಲ್ಲ ಅದು ಅಗ್ನಿಹಂಸ ಚತುರ್ಮುಖ. ಒಂದು ಇದು ಋಷಭ, ಇನ್ನೊಂದು ಅಗ್ನಿ, ಇನ್ನೊಂದು ಹಂಸ, ಚತುರ್ಮುಖ. ಇವೆಲ್ಲ ಯಾವ್ಯಾವ ರೂಪದಲ್ಲಿ ಬಂದ್ರು? ಮದ್ದುಗು, ನೀರುಗೋಡಿ, 4 ಬಂದು ಮಾತಾಡುತ್ತವೆಲ್ಲ. ಮಾತಾಡುತ್ತೆ, ಇವನಿಗೆ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನನೇ ಬಂದ್ಬಿಡುತ್ತೆ, ಸಾಮಾನ್ಯ ಜ್ಞಾನ ಅಲ್ಲ. ಅಷ್ಟು ದಿವಸಕ್ಕೆ ಏನಾಯ್ತದು? ಮದ್ಗು ರೂಪಶ್ಚ, ಮದ್ಗು ಬೇರೆ, ಹಂಸ ಬೇರೆ. ವರುಣ ಸತ್ಯಕಾಮಾಯ ಚೋಚಿರೇ. ಅವ್ರು ಯಾರ್ಯಾರು ಅಂತ ಕೇಳಿದ್ರೆ ಅವ್ರು ಇವರಲ್ಲ, ಋಷಭ ಅಂದ್ರೆ ವಾಯುದೇವರು, ಗೊತ್ತಾಯ್ತಾ? ಅಗ್ನಿ ಆಮೇಲೆ ಬಂದಿದ್ದು ಅಗ್ನಿ, ಹಂಸ ಚತುರ್ಮುಖ ಬ್ರಹ್ಮದೇವರು, ಅಗ್ನಿ ಆಮೇಲೆ ಮದ್ದು ರೂಪ ಬಂದಿದ್ದು ವರುಣ. ಈ ರೀತಿ 4 ಜನ ಕೂಡ ಬಂದ್ಬಿಟ್ಟು ಏನ್ ಮಾಡಿದ್ರು? ಉಪದೇಶವನ್ನು ಮಾಡಿದ್ರು. ವಾಸುದೇವಾದಿಕಾ ಮೂರ್ತಿ ಪ್ರತ್ಯೇಕಂ ಚತುರಾತ್ಮನ ಉಪದೇಶ ಮಾಡಿದ್ವಿ. ತತ್ವ ಏನು ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧನ ಭಗವದ್ ರೂಪಗಳನ್ನು ಹೇಳಿದ್ರು. ನಾರದರಿಗೆ ಉಪದೇಶ ಮಾಡಿದ್ದು ಮಗ ಆಗಿದ್ದ ಕಾಲಕ್ಕೆ ಋಷಭರು ಅದನ್ನೇ ಮಾಡಿದ್ರು. ವಾಸುದೇವ ಅದಕ್ಕೆ 4 ರೂಪಗಳು, ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಶಕ್ರಾದಿಗಳು, ಕಿಂಕರರು, ಶ್ರೀಹರಿ. ಪ್ರತಿಯೊಂದು ಕಾರ್ಯದಲ್ಲೂ 5 ರೂಪ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಊಟಕ್ಕೆ ಕೂತಾಗ್ರೂ 5 ಚಿಂತನೆ ಮಾಡ್ಬೇಕು. ಅದೇ ಹೇಳಿದ್ದು. ಭಾರಿ ಪಂಚರೂಪ ಉಪಾಸನೆ ಭಾರಿ ಶ್ರೇಷ್ಠವಾದ. ವಾಸುದೇವಾದಿಕಾ ಮೂರ್ತಿ ಪ್ರತ್ಯೇಕಂ ಚತುರಾತ್ಮನಃ. ದಿಗಾದಿಷು ಮೂಲ ರೂಪ ನಾರಾಯಣ, ಒಟ್ಟು 5 ಆಗುತ್ತೆ. ದಿಗಾದಿಷು ಸ್ಥಿತಾಸ್ತೇಷಾಂ ಅಧಿಪಾಶ್ಚ ತದಾಖ್ಯಗ. ದಿಕ್ಕಲ್ಲಿರ್ತಕ್ಕಂಥ ದೇವತೆಗಳಿಗೂ ಕೂಡ ಹೆಸರುಗಳಿದೆ. ನಾ ಆಚಾರ್ಯ ಬುದ್ಧ್ಯಾತೈ ಉಕ್ತಂ ಅಥೋ ಅನುಜ್ಞಾಂ ಗುರೋರಗ. ಆತ ಬಂದ, ಒಪ್ಪಿಸಿದ, ಅವ್ರ ಮುಖ ನೋಡಿದ್ರು. ಬ್ರಹ್ಮ ವಿಧಿವ ಭಾಷೆ ಸೌಮ್ಯ, ಏನಯ್ಯ ನೀವು ಬ್ರಹ್ಮಪ್ರೋಷ್ಟ ಆಗ್ಬಿಟ್ಟಾಗ ಕಾಣಿಸುತ್ತಾರಾಗ್ಲಿ ಅಂತ ಹೇಳಿದ್ರು. ಗೊತ್ತಾಯ್ತಲ್ಲ ಶಿಷ್ಯನಿಗೆ. ಖುಷಿಯಿಂದನೇ ಕೇಳಿದ್ರು ಅವ್ರು. ಆತ ಹೇಳಿದ, ಹೌದಾಗಿದೆ, ಅದ್ ನಾವು ಉಪದೇಶ ಮಾಡಬೇಕು ಅಂತ. ನಿಮ್ಮ ಬಾಯಿಂದ ಉಪದೇಶ ಬರಬೇಕು. ಯಾತಕ್ಕೆ ಅಂದ್ರೆ ಅವರೆಲ್ಲ ನಿಯತ ಗುರುಗಳಿಂದನೇ ಬರಬೇಕಾದ ಪದ್ಧತಿ. ನೀವು ಹೇಳಿಕೊಡಿ, ಆಗಲೇ ಅದು ಸಿದ್ಧಿ ಬರೋದು. ಅದಕ್ಕೇನೆ ನೋಡಿ, ನಾಚಾರ್ಯ ಬುದ್ಧ ಅವ್ರು ಹೇಳ್ಬೇಕಾದ್ರೂ ಕೂಡ ಗುರುಗಳೆಂಬ ಭಾವನೆಯಿಂದ ಹೇಳಿಲ್ಲ, ದೇವತೆಗಳಾಗಿ ಹೇಳಿದ್ರು ಅವರು. ಇಲ್ಲೇ ಇದಾಗ್ಬೇಕದು ಹೇಳಿದ್ದಲ್ಲ. ಪ್ರೈಮಿಸ್ಟ್ ಖಾತಾ ಟ್ರಾನ್ಸ್ಫರ್ ಕೂಡ ತಾನೇ ಮಾಡ್ಕೊಳ್ಳಾಗಿಲ್ಲ, ವ್ಯವಸ್ಥೆ ಇದೆ, ವ್ಯವಸ್ಥೆ ಪ್ರಕಾರನೇ ಮಾಡ್ಕೊಬೇಕು. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂತಿ. ಪರಮಾತ್ಮ ಗುರುಗಳ ಮೂಲಕನೇ ಉಪದೇಶ ಮಾಡೋದ್ರಿಂದ ಗುರುಗಳ ಕೈಯಿಂದನೇ ಹೇಳಿಸ್ಕೋಬೇಕೆ ಹೊರತು ಇಲ್ಲವರೆ ಸಿದ್ಧಿ ಬರೋದಿಲ್ಲ ಅಂತ ಹೇಳ್ತಾರೆ. ಆಚಾರ್ಯ ಬುದ್ಧ ನೈರುಕ್ತ ಅಥೋ ಅನುಜ್ಞಾಂ ಗುರೋರಗ. ಅದಕ್ಕೆ ಸ್ವಾಮಿ ತಾವು ಹೇಳ್ಕೊಳ್ಬೇಕು ಅಂತ ಕೇಳಿದ್ರೆ ಹೇಳ್ಕೊಟ್ರು ಅವ್ರು. ಆಮೇಲೆ ಉತ್ತಮಾಚಾರ್ಯ ಸಂಪ್ರಾಪ್ತಿ ನಾವಾಚಾರ್ಯ ನಾವರಾಚಾರ್ಯತಃ ಕ್ವಚಿತ್. ಎಲ್ಲಿಯೂ ಸಮಸ್ಯೆ ಇದೆ. ಉತ್ತಮಾಚಾರ್ಯ ಗುರುಗಳಿದ್ದಾರೆ, ಅದಕ್ಕಿಂತ ಕಡಿಮೆಯವ್ರ ಹತ್ರ ಹೋಗ್ಬಾರ್ದು. ಉತ್ತಮರ ಸಿಕ್ಕ ಕಡಿಮೆಯವ್ರ ಹತ್ರ ಹೋಗ್ಬಾರ್ದು. ಕಡಿಮೆಯವರಿಂದ ಉತ್ತಮರ ಹತ್ರ ಹೋಗ್ಬೋದು, ಅದಕ್ಕೆ ದೋಷ ಇಲ್ಲ. ಉತ್ತಮರಿಂದ ಕಡಿಮೆಗೆ ಹೋಗ್ಬಾರ್ದು ಯಾವಾಗಲೂ ಕೂಡ. ಮತ್ತೆ ದೇವತೆಗಳು ಭಾರಿ ಉತ್ತಮರಲ್ಲೇನು, ಅವತ್ತೆ ಮತ್ತೆ ಇಲ್ಲಿ ಯಾಕೆ ಬಂದ ಆಚಾರ ಹೇಳ್ತಾರೆ, ಅವ್ರು ಗುರುಗಳಾಗಿ ಹೇಳಲಿಲ್ಲ, ಆದ್ರಿಂದ ದೋಷ ಇಲ್ಲ. ಗುರುಗಳಾಗಿ ಹೇಳಲಿಲ್ಲ, ಯಾರೋ ಮಾತು ಕೇಳಿದ ತಕ್ಷಣ ಗುರುಗಳಾಗಿ ಬಿಡೋದಿಲ್ಲ ಅವ್ರು. ಅರ್ಥ ಆಯ್ತಾ? ಅದು ಎಷ್ಟು ಒಂದು ಮಾತಿಗೆ ಎಷ್ಟು ಕೊಟೇಶನ್ ಇದೆ ಎಲ್ಲ ಇತ್ಯಾಚಾರ್ಯ ಸಂಹಿತಾಯಾಮ್ ಅಂತ ಕೋಟ್ ಮಾಡ್ತಾರೆ. ಬಂದಿದೆ ಆಗ್ಲೇನೆ. ಅದು ಪೋಷಕವಾದ ಎಕ್ಸಾಂಪಲ್ ಇದು. ನೋಡೋದು ವಿರುದ್ಧ ಕಂಡ ಕಾಣುತ್ತಿದ್ದ. ಉತ್ತೊಬ್ಬರಿಂದ ಹೇಳಿಸ್ಕೊಂಡ ಮೇಲೆ ಕೈಗುರಿಂದ ಹೇಳಿಸ್ಕೊತಾರೆ. ಇವ್ರು ಕಡಿಮೆ. ಇವರು ಏನಂತ ಬಂತು? ದೇವನ್ ಋಷಿ ಪಿತೃಪದಾರ ಆಯ್ಕೆ ಮುಕ್ತಾಸ್ತು ಪಂಚದ. ಕಡಿಮೆ ಅವರು. ಅದಕ್ಕೆ ಹೇಳ್ತಾರೆ ಗುರುಗಳಾಗಿ ಹೇಳಿಲ್ಲ ಅವರು, ಆದ್ರಿಂದ ಏನಲ್ಲ ದೋಷಕ್ಕೆ ಕಾರಣ ಆಗ್ಲಿಲ್ಲ. ಅದು ಎಕ್ಸೆಪ್ಷನ್. ಇದು ಅಲ್ಲಿ ಹೇಳಿಲ್ಲ, ಎಕ್ಸೆಪ್ಷನ್ ತಿಳ್ಕೋಬೇಕು. ಆಚಾರ್ಯ ಪರಿಯ ಶೈಲಿನೇ ಅಂತ. ಏನು ಛೇ ಗುರು ಪ್ರಶ್ನೆನೇ ಇಲ್ಲ. ಅದು ಗುರುಗಳಿಗೆ ಅಪ್ರೋಚ್. ಹಿಂದಿನ ಕಾಲದ ಗುರುಗಳು ಅಪ್ರೋಚ್ ಜ್ಞಾನಿಗಳೇ ಗುರುಗಳು.
ಹೌದು. ಮತ್ತೆ ಅಪರೋಕ್ಷ ಜ್ಞಾನ ಆಗದೆ ಹೋಗಿದ್ರು ಹೇಗೆ ಮಾಡ್ತಿದ್ರು ಅವರು? ಅವ್ರಿಗೆ ಆಗಿದ್ದಕ್ಕೆ ಮಾಡಿದ್ರು. ಹೌದು, ಊಟ ಆಗಿದೆ ನಿಮ್ಗೆ ಗೊತ್ತಾಗುತ್ತಾ ಇಲ್ಲ? ಗೊತ್ತಾಗುತ್ತೆ ನೋಡಿ, ತೃಪ್ತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಸಿದವ್ರ ಹಸಿದವ್ರು ಊಟ ಸುಳ್ಳು ಹೇಳಿದ್ರು ಕೂಡ ಸರಿಯಾಗಿ ಹೇಳ್ತಾ ಇಲ್ಲ, ಬನ್ನಿ ಸಂಕೋಚ ಪಡಿ ಒಳ್ಳೆ ಅಂತ ಹೇಳ್ತಾರೆ. ಆ ಊಟ ಆಗಿದ್ರೆ ಹೇಳೋ ರೀತಿನೇ ಬೇರೆ ಆಗುತ್ತೆ. ಆ ದೃಷ್ಟಿಯಿಂದ ಅಪರೋಕ್ಷ ಜ್ಞಾನ ಬಂದ್ರೆ ಗುರುತಿಸಿದ್ರು. ಆಗ ಹೇಳ್ತಿರ್ಬೋದು, ಆದ್ರೆ ನಿಮ್ಮ ಮತ್ತೆ ಉಪದೇಶ ಆಗಬೇಕು ಮಾಡಿ ಅಂತ ಹೇಳಿದಾಗ ಮಾಡ್ತಾರೆ. ಅದು ಒಳ್ಳೆ ನಿಜವಾದ ಇದು. ಬಂದೋಗ್ರೆ ನಿಮ್ಮದೇನು ಹೋಗ್ಲಿಲ್ಲ, ಅದು ಗೊತ್ತವ್ರಿಗೆ ಹೇಳಿದ್ದನ್ನು ಮಾಡಿದ್ದಕ್ಕೆ ಬಂದಿದೆ. ಅವರು ಜವಾಬ್ದಾರಿ ಅನುಗ್ರಹ ಮಾಡಬೇಕು ಅವರು. ಉತ್ತಮಾಚಾರ್ಯ ಸಂಪ್ರಾಪ್ತೆ ನಾವರಾಚಾರ್ಯದ ಕ್ವಚಿತ್ ಇಚ್ಛೇದ್ ಅನುಜ್ಞಾಂ ಶ್ರುತ್ವಾಪಿ ನಾನುಜ್ಞಾಂ ಪ್ರಾರ್ಥಯೇತ್ ತತಃ ಋಷಿಭ್ಯಸ್ತು ಉತ್ತಮ. ಅದೇ ನೋಡಿ, ಋಷಿಗಳಿಂದ ಯಾರು ಉತ್ತಮ? ದೇವೇಭ್ಯ ವಾಯುರುತ್ತಮ, ವಾಯುಶ್ಚ ಭಗವಾನ್ ವಿಷ್ಣು ತಸ್ಮಾದ್ ಉತ್ತಮೋ ಗುರು. ಗುರುಗಳು ತಾರತಮ್ಯ ಹೇಗೆ ಬಲಮಿಂದ್ರಸ್ಯ ಗಿರೀಶ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇನ್ ಬಲಮನ್ಯತ ಹೇಳಿದ್ರು. ಅಂಥದ್ದೇ ಶ್ಲೋಕ ಇದೆ. ಇಲ್ಲಿ ಗುರುತ್ವ ಮಾತ್ರ ಹೇಳಿದ್ರು, ಅಲ್ಲಿ ಬಲ ಹೇಳ್ತಾರೆ, ವಿಚಾರ ಹೇಳಿದ್ರು. ಆಚಾರ್ಯ ಸಂಹಿತಾಯ, ಆಚಾರ್ಯ ವಿಷಯ ಹೇಳ್ತಕ್ಕಂಥ ಸಂಹಿತೆ ಹೀಗಿದೆ ಅಂತ ತಿಳಿಸಿದ್ರಿಂದ ದೋಷ ಆಗ್ಲಿಲ್ಲ. ಉಳಿದೆಲ್ಲ ಅಲ್ಲೇ ಇದ್ರಿಂದ ಹೇಳಕ್ ಹೋಗ್ಲಿಲ್ಲ. ಏನೇ ಹೇಳಿದ್ರು ಅಂದ್ರೆ ವಾಸ್ತೇವಾದಿ 4 ರೂಪಗಳ ಬಗ್ಗೆ ಮಾಹಿತಿ ಕೊಟ್ಟರು. ಅದೇ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಯ್ತು. ಅಪರೋಕ್ಷ ಜ್ಞಾನ ಬಂದು ಬಿಡುತ್ತೆ ಅವರಿಗೆ. ಇದಿಷ್ಟೋ ಭಾಗ ಉಳಿದಿದ್ದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಿ